ಮುಂಚೆ ಕಿಟಕಿ ಬಾಗಿಲುಗಳನ್ನೆಲ್ಲ ಭದ್ರವಾಗಿ ಹಾಕಿ ಮಲ್ಕೊಳ್ರು ಅಂತ ಒಂದು 1000 ಸಲ ಬಿಡ್ಕೋತೀನಿ. ಯಾರು ನನ್ನ ಮಾತಿಗೆ ಬೆಲೆನೇ ಕೊಡಲ್ವಲ್ರೋ? ಕಿಟಕಿ ಬಾಗಿಲೆಲ್ಲ ಭದ್ರವಾಗಿ ಹಾಕಿದ್ದೀನಿ, ಒಂದು ಇಲಿ ಕೂಡ ಒಳಗಡೆ ಬರಾಗಿಲ್ಲ. ಹಾಗಿದ್ರೆ ಯಾವ ನಾಯಿನಪ್ಪ ಈ ತರ ಬೆಡ್ಕೊಂಡು ಸಾಯ್ತಾ ಇದೆ? ಏನು ಯಜಮಾನ್ರೆ, ನಿಮಗೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಅಡ್ಗೆ ಮನೆಗೆ ಬನ್ನಿ, ಇಬ್ರು ಕಿವಿನಲ್ಲಿ ಹತ್ತಿ ಇಟ್ಕೊಂಡು ಮಲ್ಕೊಂಡ್ಬಿಡೋಣ. ಮಕ್ಕ ಕೊಡ್ಬಿಡ್ತೀನಿ ನೋಡು. ನಾವಿಲ್ಲಿ ಕಿವಿಗೆ ಹತ್ತಿ ತುರ್ಕೊಂಡು ಮಲ್ಕೊಂಡ್ಬಿಟ್ರೆ ಅವ್ನು ಆಡೋದು ನಿಲ್ಸ್ಬಿಡ್ತಾನೆ. ನಾವು ಕಿರ್ಚ್ಕೊಂಡು ಇದ್ಬಿಡೋಣ, ಆಗ ಆ ಕಿರ್ಚಾಟ ಕೇಳಿಸಲ್ಲ. ಇವ್ರಿಗಂತೂ ತೋರ್ಸೋದಕ್ಕೆ ಹೊತ್ತು ಗೊತ್ತು ಏನು ಇರೋದೇ ಇಲ್ಲ. ಹೇಳ್ರಿ ಅದೇನು ಅಂತ ಹೇಳ್ರಿ. ಈ ಅಲ್ಚಾಟ ಕಿಚ್ಚಾಟಕ್ಕೆ ನಿದ್ದೆನೇ ಬರ್ತಾ ಇಲ್ಲ ಕಣೋ. ನಾನು ನಿದ್ದೆ ಮಾಡದೆ ಹೋದ್ರೆ ನಿಮ್ಮ ಅಪ್ಪ ನನ್ನ ಕನ್ಸಕ್ಕೆ ಯಾವಾಗ್ಲೋ. ಇಷ್ಟೊತ್ತಲ್ಲಿ ಗ್ರಾಮಫೋನ್ ರೆಕಾರ್ಡ್ನ ಪ್ಲೇ ಮಾಡ್ತಾ ಇದ್ದೀರಲ್ಲ, ನಿಮಗೆ ಸ್ವಲ್ಪ ಮಾತ್ರ ಕ್ಷೇಮ ಕಬೇಕ್ರಿ. ಹ್ಞೂ ಕಣ್ರಿ, ನಮಗೆ ಮಾಡೋದಕ್ಕೆ ಏನು ಕೇಮಿಲ್ಲ ನೋಡಿ. ಬೆಡ್ಶೀಟ್ ಒಳಗಡೆ ಗ್ರಾಮಫೋನ್ ಇಟ್ಕೊಂಡ್ಬಿಟ್ಟಿದ್ವಿ, ಆವಾಗ ಹೋಗಿ ಪ್ಲೇಟ್ ಚೇಂಜ್ ಮಾಡಿ ಆಗ್ತಾ ಇರ್ತೀವಿ. ಕೇಳ್ತಾ ಬನ್ನಿ. ಮತ್ ಯಾರೀ ಕಿರ್ಚ್ಕೋತಾ ಇರೋದು? ಪಕ್ಕದ ಮನೆಯವ್ರು ಹೇಳ್ಬೇಕು. ಯಾಕ್ರಿ ಇಷ್ಟೊತ್ತಲ್ಲಿ ಜೋರಾಗಿ ಸಂಗೀತ ಹಾಕಿದ್ದೀರಾ? ಏನಂತ ರಜಾ? ಮಲಗಿದ್ದವ್ರಿಗೆ ತೊಂದರೆ ಕೊಡ್ತಾ ನಾಳೆ ನೀನು ವಿಚಾರಿಸ್ಕೊತೀನಿ ಇಂದ ಆಡ್ತಾರದು ಅವರೆಲ್ಲ ಅಂತ ಆಯ್ತು. ಸರಿಯಾಗಿ ಕೇಳಿಸ್ಕೊಳ್ರು. ಈ ಕಿರ್ಚಾಟ ಇಲ್ಲೇ ಇಲ್ಲ ಹತ್ರದಲ್ಲಿ ಕೇಳಿಸ್ತಾ ಇದೆ ಕಣ್ರು. ಬರಪ್ಪ ಸ್ವಲ್ಪ ಚೆಕ್ ಮಾಡೋಣ. ಹಾಲು ವಿಷವದಾಗೆ ನ್ಯಾಯ ಎಲ್ಲಿದೆ? ಸಾವದೇವ ತಾವು ತರಲು ಎಲ್ಲಿ ರಕ್ಷಣೆ? ಯಾವ ಪಾಪಕ್ಕೆ ಸಾವು ಕಾದಿದೆ? ಪರಮಾತ್ಮ ನ್ಯಾಯ ಬೇಡವೇ? ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಈ ವೇಗದಿಂದ ದೂರನಾದ ಏಕೆ? ಎಷ್ಟು ಸುಮಧುರವಾಗಿ ಹಾಡನ್ನ ಪ್ರಾಕ್ಟೀಸ್ ಮಾಡ್ತಿದೆ, ಯಾಕೆ ಬಂದು ಹೊಡಿತೀರ? ನಿಮ್ ಜನ್ಮಕ್ಕೇನು ಅನ್ಸಲ್ವೇನ್ರಿ? ಪರ್ವತನಲ್ಲಿ ಉಜ್ಜನಾಯಿ ಹತ್ರ ಕಚ್ಚಿಸ್ಕೊಂಡ್ರೆ ಕತ್ತೆ ತರ ಕಿರ್ತಾ ಇದೆಯಲ್ಲ, ಏನ್ ನಮ್ಮ ಮನೆ ಮಂದಿ ಎಲ್ಲ ಮನೆಯಲ್ಲಿ ಇರಬೇಕು, ಇಲ್ಲ ನಿನ್ನ ಕಾಟಕ್ಕೆಲ್ಲ ಹಾಳಾಗಿ ಹೋಗಬೇಕು. ನಿಶ್ಶಬ್ದವಾಗಿದ್ದನ್ನೇ ಹಾಡನ್ನ ಪ್ರಾಕ್ಟೀಸ್ ಮಾಡಕ್ ಸಾಧ್ಯ, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ನೀವು ಇಷ್ಟು ಕರ್ಕಶವಾಗಿ ಹಾಡ್ತಾ ಇದ್ರು ಅವ್ನ ಹೆಂಡತಿ ದಿಂಬ್ರಂಗ ಅಂತ ಬಿದ್ಕೊಂಡ್ರದ್ ನೋಡಿ. ಅವ್ರಿಬ್ರ ದಾಂಪತ್ಯ ಹಂಗಿದೆ, ನಮ್ದು ಇದೆ ದಾಂಪತ್ಯ. ಉಸಿರು ಬಿಟ್ರೆ ಗೊರಕೆ ಅಂತಾರೆ, ಮುತ್ಕೊಡಕ್ ಹೋದ್ರೆ ಮೀಸೆ ಚುಚ್ಚಿ ಸಪ್ತಿಕ್ ಆಗುತ್ತೆ ಅಂತಾರೆ. ಇಷ್ಟೊತ್ತಿಗೂ ನೀನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು? ಹೌದು ಜಾತಿ ಚೆನ್ನಾಗಿತ್ತ? ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದೆ ಕಣ. ಈಗ ಪ್ರಾಕ್ಟೀಸ್ ಮಾಡು, ಒಂದಲ್ಲ ಒಂದ್ ದಿವಸ ಗಾನಕ್ಕೆ ಹೋಗಿಲೆ ಆಗ್ತೀಯ. ಗಾನಕ್ಕೆ ಹೋಗಿಲೆ ಆಗಲ್ಲ, ಗಾನಕ್ಕೆ ಅರ್ಥವ ಆಗ್ತಾರೆ. ಲೇ ಚಂಪ, ನಿಂತ್ಕೊಂಡು ಏನೇ ಮಾಡ್ತೀಯ? ಪಾಪ ಅವ್ರು ಪ್ರಾಕ್ಟೀಸ್ ಮಾಡ್ಕೊತಾನೆ, ಬಾರೆ. ಇಲ್ಲ ಇಪ್ಪದಪ್ಪ, ಇವನನ್ನ ಕಾಯ್ದಕ್ಕೆ ನಿನ್ನನ್ನು ಬಿಟ್ಬಿಟ್ಟು ಹೋಗ್ತಾ ಇದೀನಿ ಕಣ. ಅಪ್ಪಿ ತಪ್ಪಿ ಇವನು ಬಾಯಿಂದ ಹೂ ಅಂತ ಉಸಿರು ಆಚೆ ಬಂತು ಅಂದ್ರೆ ಒಂದು ಗುಂಡುಪಿನ್ ತಗೊಂಡು ನಿನ್ನ ಹೊಟ್ಟೆ ಚುಚ್ಚಿ ನಿನ್ನ ಉಸಿರು ಟುಸ್ ಅಂತ ಆಚೆ ಬಿಡ್ಸ್ಬಿಡ್ತೀನಿ. ನಮ್ಮ ಮೌನೆ ಎಂಥ ಮನೆ ಹೇಳಿ ಹಿಡ್ದಾಕೊಂಡಿದ್ಯಾ. ಅವ್ರು ಆಡ್ತಾರೆ, ನೀನ್ ತಾಳ ಹಾಕೊಂಡ್ ಕೂತ ಬನ್ರಿ. ಯಾಕಪ್ಪ ಹಾಡೆಲ್ಲ ನಿಲ್ಸ್ಬಿಟ್ರೆ? ನಂಗೆ ನಿದ್ದನೆ ಹೊರಟಾಯ್ತು. ಏನ್ ಗೊತ್ತ ನಮ್ಮ ಪಲ್ಲು, ನಾ ತುಂಬಾ ಪೀಕ್ ಹೋಗಿದ್ದೆ. ನಿಮ್ಮ ಅಣ್ಣ ಬಂದು ಕಪಾಳ ಕೊಡ್ದ್ಬಿಟ್ರೆ ನಾನೇನಮ್ಮ ಮಾಡ್ಲಿ? ನಿಮ್ ಸಂಗೀತದ ಯೋಗ್ಯತೆ ಏನು ಅಂತ ಮನೆ ಮಂದಿಗೆ ಗೊತ್ತಿಲ್ಲ. ನಿಮ್ ಪಾಡಿಗೆ ನೀವು ಹಾಡು ಹೇಳಿಪ್ಪ, ನನ್ ಪಾಡಿಗೆ ನಾನು ಕೇಳಿಸ್ಕೊತೀನಿ. ಯಾವ ರಾಗ ಹಾಡ್ಲಿ? ಬೈರಿಗೆ ರಾಗ ಹಾಡಿ. ಅದು ಬೈರಿಗೆ ರಾಗ ಅಲ್ಲಮ್ಮ, ಭೈರವಿ, ಸಿಂಧು ಭೈರವಿ. ಒಂದೇ ಡೇಟ್ ಹಾಕ. ಮಗನೇ ಮತ್ತೆ ಶುರುವಾಯ್ತಲ್ಲ ಕಿರ್ಚಾಟ. ಇಂಥ ಅಳಿಯನ್ನ ಮನೇಲಿ ತಂದಿಟ್ಕೊಂಡಿದ್ದು ತಿಮ್ ತಪ್ಪು ಅನುಭವಿಸ್. ನಾನೇನ್ ಮಾಡ್ತೀನಿ? ನೀನೆಂತ ಯಜಮಾನ? ಅಳಿಯ ಹೀಗೆ ತಿರುಗ್ತಾ ಇದ್ರೆ ನಮ್ ಕಿವಿ ತುಂಬ ಹಾಳಾಗುತ್ತೆ ಅಷ್ಟೇ. ನೀವಿಷ್ಟು ಪರ್ಮಿಷನ್ ಕೊಟ್ಟು ಈಗ ನೋಡ್ತಾರೆ. ಇಲ್ಲ ಈ ಮನೆಯಲ್ಲಿ ಇವತ್ತು ಅವನು ಇರ್ಬೇಕಿಲ್ಲ ತಾನಿರ್ಬೇಕು. ಅವನು ಹಾಡದೆ ಇರುವಾಗ ನೋಡ್ಕೊಳ್ಳೋಂಥ ಜವಾಬ್ದಾರಿನ ವಹಿಸ್ಬಿಟ್ಟು ಹೋದ್ರೆ ಅವನು ಹಾಡಿಗೆ ತಾಳ ಕುಟ್ಕೊಂಡು ಕೂತಿದ್ಯಲ್ಲ, ನಿನ್ನ ಬಂಡ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ನಾನೇನ್ ಮಾಡ್ಲಪ್ಪ ಅಂದಾಗ ವಿಟ್ಲನ್ ಹಾಡು ಕೇಳ್ತಾ ಮೂಡ್ ಬಂದ್ಬಿಡ್ತಾವ. ನನಗೆ ಗೊತ್ತಿಲ್ದಿರ ತಾಳ ತಟ್ಟಕ್ಕೆ ಶುರು ಮಾಡ್ಬಿಟ್ಟೆ. ಇದ್ದ ಕೊನೆ ಕಂಡ್ರೆ ಇನ್ನೊಂದು ಸಲ ಉಸಿರು ಏನಾದ್ರು ಆಚೆಗೆ ಬಂತು ಅಂದ್ರೆ ಗಣಕ ಪಿಪ್ಪನಿ ಕಿತ್ತಿ ನಾಯಿಗೆ ಹಾಕ್ಬಿಡ್ತೀನಿ ಅಷ್ಟೇ. ಈ ಮನೆ ನಿನಗೆ ಎಷ್ಟು ಹಾಕಿದ್ಯಾ ಇವ್ರಿಗೂ ಅಷ್ಟೇ ಹಾಕಿದೆ. ನನ್ ರೂಮ ನನ್ ಗಂಡ ಹಾಡು ಹೇಳಿದ್ರೆ ನಿನ್ಗೇನ್ ತೊಂದ್ರೆ? ಅವನು ಆಡ್ಬೇಕಾದ್ರೂ ಆಡ್ಕೊಳ್ಳಿಲ್ಲ, ಹೊರಲಾಗ್ಲಮ್ಮ. ಆದ್ರೆ ಶಬ್ದ ಬರ್ದಿರಂಗೆ ಆಡೋದಕ್ಕೆ ಹೇಳು ಅವನಿಗೆ. ಶಬ್ದ ಬರ್ತೆ, ಹಾಡು ಹೇಳಕ್ ಹೇಗಾಗುತ್ತಣ್ಣಯ್ಯ? ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹಾಡು ಕೇಳು, ನೀನೇ ಅವ್ರ ಹಾಡ್ಗೆ ತಾಳ ಹಾಕ್ತೀಯ. ಇಲ್ಲೇ ಇದ್ದು ಬಿಟ್ರೆ ನಮ್ಮನ್ನೇ ಉತ್ತರ ನಾಯಿ ಮಾಡ್ಬಿಡ್ತೀರಿ ಕಣ್ರೆ ನೀವು. ಏನ್ ಬೇಕಾದ್ರೂ ಮಾಡ್ಕೊಂಡು ಪಲ್ಲು, ನನಗೆ ಆನ್ ಸ್ಪಾಟ್ ಅಲ್ಲಿ ಅವಮಾನ ಆಗಿದೆಮ್ಮ. ನೋಡಿಪ್ಪ, 4 ಗೋಡೆ ಮಧ್ಯೆ ಹಾಡು ಹೇಳಿದ್ರೆ ನಿಮ್ಮ ಪ್ರತಿಭೆ ಹೊರ ಜಗತ್ತಿಗೆ ಹೇಗೆ ಗೊತ್ತಾಗುತ್ತೆ?
ಸಂಗೀತ ಸ್ಪರ್ಧೆ ಎಲ್ಲೆಲ್ಲಿ ನಡೀತಿದ್ಯೋ ಅಲ್ಲೆಲ್ಲ ಹೋಗಿ ಅರ್ಜಿ ಹಾಕಿ. ಕೈಯಲ್ಲಿ 4 ಕಾಸು ಓಡಾಡಿದ್ರೆ ಮನೆ ಮಂದಿ ಎಲ್ಲ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾರೆ. ಜಾಜತ್ಗೆ ಸಕಲ ಕಲಾ ಸಂಘ ಅಂತ ಒಂದಿದೆ, ಅಲ್ಲಿ ನಂಗೆ ಹಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ. ಹೊಳಿ ಅಂದ್ರೆ ಯಾವ್ದ್ರಿ ಅದು ಸುಡುಗಾರ ಸಂಘ? ಇವತ್ತಿನ ತನಕ ನಾವು ಅದ್ರ ಹೆಸರ ಕೇಳಿಲ್ಲ. ನಾವು ಸೆಲೆಕ್ಟ್ ಆಗಿ ಹಾಡೋದಕ್ಕೆ ಅಂತ ವಿದೇಶಕ್ಕೆ ಹೋದ್ಮೇಲೆ ಆ ಸಂಘ ಯಾವ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನಪ್ಪ ವಿದೇಶಕ್ಕೆ ಅಂದ್ರೆ ಯಾವ್ದಿಗೆ ಕಳಿಸ್ತಾರೆ? ಗೊತ್ತಿಲ್ಲಮ್ಮ, 5 ದೇಶದ ಹೆಸರು ಹೇಳಿದ್ರು. ನೆದರ್ಲ್ಯಾಂಡು, ಐರ್ಲ್ಯಾಂಡು, ಫಾದರ್ಲ್ಯಾಂಡು, ಮದರ್ಲ್ಯಾಂಡು, ಸಿಸ್ಟರ್ಲ್ಯಾಂಡು. ಈ 5 ಲ್ಯಾಂಡ್ ಅಲ್ಲಿ ಯಾವ್ದಾದ್ರು ಒಂದು ಲ್ಯಾಂಡ್ಗೆ ಕಳಿಸ್ತೀನಿ ಅಂತಂದ್ರು. ಜಾಜತ್ಗೆ ನಾಳೆನೇ ಇಂಟರ್ವ್ಯೂ, ನಾನು ಪಾಸ್ ಆದ್ರೆ 10,000 ರೂಪಾಯಿ ಕೊಡ್ಬೇಕಾಗುತ್ತೆ. ಅಭಿ ಕೇಳಿಸ್ತಾ? ಈ ತರದ ವಿಷಯಗಳು ನಮ್ ಕಿವಿಗೆ ಕೇಳಿಸೋದೇ ಇಲ್ಲ ಕಂಡ್ರೆ. ನಮ್ಮ ಮನೆ ಹುಡುಗ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಸೆಲೆಕ್ಟ್ ಆಗಿ ಹಾಡೋದಕ್ಕೆ ಅಂತ ಫಾರಿನ್ ಹೋಗ್ತಾರಲ್ಲ, ಅದಕ್ಕೆ ನಿಮ್ಗೆ ಶ್ರಮ ಬೇಡ ಬಿಡಿ, ಮನಿನ ನಾನೇ ಕೊಡ್ತೀನಿ. ನಮಸ್ಕಾರ ಸರ್. ಸೆಲೆಕ್ಟ್ ಆದ್ರೆ ಫಾರಿನ್ ಹೋಗ್ಬೇಕಾದ್ರೆ ನಮ್ಮನ್ನ ಸ್ವಲ್ಪ ನೋಡ್ಕೊಳ್ಳಿ. ಆಯ್ತಾಯ್ತು. ನಮಸ್ಕಾರ. ಕೂತ್ಕೊಳ್ಳಿ. ರಾಮನಾಥ್ ಅಂತ ಹೆಸರು. ನೀವು ಹಾಡ್ತೀರಾ? ತುಂಬಾ ಚೆನ್ನಾಗಿ ಹಾಡ್ತೀನಿ ಸರ್. ಜೊತೆಗೆ ಹಾಡ್ತಾ ಡಾನ್ಸ್ ಮಾಡ್ತೀನಿ. ನಮ್ಮ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ನಿಮ್ ಮನೆಯವ್ರಿಗೆ ಇಷ್ಟ ಅಂದ್ರೆ ಪ್ರಯತ್ನ ಇಲ್ಲ ರೀ, ನಮಗ್ ಇಷ್ಟ ಆಗ್ಬೇಕು. ಆಗ್ಲೂ ಫಾರಿನ್ ಅವ್ರ ಪ್ರೋಗ್ರಾಮ್ ಕೊಡಕ್ಕಾಗೋದು. ಎಲ್ಲೇ ಹಾಡ್ತಾನೆ ಒಂದು ಸ್ಟೆಪ್ ಹಾಕಿ ನೋಡೋಣ. ಓಕೆ. ಓ ಸಾಕು ಬನ್ನಿ ಕೂತ್ಕೊಳ್ಳಿ. ಸರ್, ಇನ್ಸ್ಟ್ರೂಮೆಂಟ್ ಜೊತೆ ಹಾಡಿದಾಗ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ ಸರ್. ಕಂಠದಲ್ಲಿ ಮಾಧುರ್ಯನೇ ಇಲ್ವಲ್ರಿ? ಅದೇನ್ರಿ ಅದು ತಲೆ ಒಳ್ಳೆ ಜೇನ್ಗುಡು ನೋಡ್ರಿ. ನಮ್ಗೆ ಕೂದ್ಲಿರೋದು ಇಷ್ಟ ಆಗಲ್ಲ. ಮುಂದಿನ ತಲೆ ಬರ್ಬೇಕಾರೆ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಆಗ್ಲಿಲ್ವಾ ತೆಗೆಸ್ಬಿಡಿ. ನಾವು ಬೊಂಬಾಟ್ ಕಲಾವಿದರನ್ನ ಆಯ್ಕೆ ಮಾಡಿ ಫಾರಿನ್ ಕಳಿಸ್ಬೇಕು ಅಂತ ಇದೀವಿ. ನೀವೇನ್ ಜೇನ್ಗೂಡೆಲ್ಲ ಕಟ್ಕೊಂಡು. ಸರ್, ನಾನು ಆಗರ್ಬೇಕು ಶ್ರೀಮಂತ ಸರ್. ನನ್ನ ದುಡ್ಡಲ್ಲಿ ಎಲ್ಲ ಖರ್ಚು ನೋಡ್ಕೊಂಡು ಫಾರಿನ್ ಬರ್ತೀನಿ. ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್. ಆಯ್ತಾಯ್ತು, ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದೀರಾ? ಜ್ಯೂಸ್ ಕುಡ್ದು ಆಮೇಲೆ ಪರ್ಫಾರ್ಮ್ ಮಾಡಿ. ಹೋಗ ಜ್ಯೂಸ್ ತಗೊಂಬರ. ಎಲ್ಲೆಲ್ಲಿ ಡ್ಯಾನ್ಸ್ ಮಾಡಿದ್ದೀರಾ? ಅಣ್ಣಮ್ಮನ್ ಕೂರ್ತಾ ಡಾನ್ಸ್ ಮಾಡಿದ್ದೀನಿ, ಗಣೇಶನ್ ಕೂರ್ತಾ ಡಾನ್ಸ್ ಮಾಡಿದ್ದೀನಿ. ನಾಳೆ ಪಟಾಲಮ್ಮನ್ ಕೂರ್ತಾರೆ, ಅಲ್ಲೂ ಡ್ಯಾನ್ಸ್ ಮಾಡಿ. ಓಕೆ ಸರ್. ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಖುಷಿ ಆಗ್ಬೇಕು. ಓಕೆ ಹೋಗಿ. ಏನಾಯ್ತು? ಯಾಕ್ರಿ ಈಗ ಆಡ್ತಿದ್ದೀರಾ? ಯಾಕೆ ಗೊತ್ತಿಲ್ಲ ಸರ್, ಸಿಕ್ಕಾಪಟ್ಟೆ ಕಳ್ತಾ ಆಗ್ತಿದೆ, ಮೈಯೆಲ್ಲ ಕಿರಿತೇನೆ. ಬರ್ತಾ ಅದೇನ್ ತಿನ್ಕೊಂಬಂದ್ರು? ಅಲರ್ಜಿ ಆಗಿರ್ಬೇಕು. ನಾವು ಡಾಕ್ಟರ್ ಫೋನ್ ಮಾಡ. ಹಲೋ ಡಾಕ್ಟರ್, ನಾನು ಜಗ ಮಾತಾಡ್ತಿರೋದು. ಒಂದು ಎಮರ್ಜೆನ್ಸಿ ಕೇಸ್ ಇದೆ, ಬೇಗ ನಮ್ಮ ಮನೆಗೆ ಬಂದ್ಬಿಡಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸ್ವಲ್ಪ ತಡ್ಕೊಳ್ರಿ, ಡಾಕ್ಟರ್ ಇನ್ನೇನು ಬಂದ್ಬಿಡ್ತಾರೆ. ಆಗ್ತಾ ಇಲ್ಲ ಸರ್, ಆಗ್ತಾ ಇಲ್ಲ. ಫುಡ್ ಪಾಯ್ಸನ್ ಆಗಿ ಅಲರ್ಜಿ ಆಗಿದೆ. ಅಬ್ಬಬ್ಬ ಅಂದ್ರೆ ಇನ್ನು 6 ಗಂಟೆ ಬದುಕಿರ್ಬೋದು. ಡಾಕ್ಟರ್, ಏನಾದ್ರು ಮಾಡಿ ಬದುಕಿ ಡಾಕ್ಟರ್. ನೋಡಪ್ಪ, 50,000 ರೂಪಾಯಿ ಇಂಜೆಕ್ಷನ್ ಇದೆ, ಅದು ಕೊಟ್ಟರೆ ಸ್ವಲ್ಪ ಅಲರ್ಜಿ ಕಡಿಮೆ ಆಗ್ಬೋದು. ಹೌದಾ? 50,000 ರೂಪಾಯಿ ಈಗಲೇ ಕೊಟ್ಟಿ ನಾನು ಬದುಕಿ ಡಾಕ್ಟ್ರೆ. ಆಯ್ತಾಯ್ತು. ಥ್ಯಾಂಕ್ ಯು ಡಾಕ್ಟ್ರೆ. ಈಗ ಪರವಾಗಿಲ್ಲ, ಆರಾಮ ಅನಿಸ್ತಾ ಇದೆ. ಆಯ್ತಾಯ್ತು, ಸ್ವಲ್ಪ ದಿವಸ ಬಿಟ್ಟು ಬನ್ನಿ, ಆಮೇಲೆ ನೋಡೋಣ. ಡಾಕ್ಟ್ರೆ, ಈ 50,000 ರೂಪಾಯಿ ನಮಗೆ, ಈ 10,000 ರೂಪಾಯಿ ನಿಮಗೆ. ಅಣ್ಣ, ಇಂಟರ್ವ್ಯೂ ನಡೆಯೋ ಮನೆ ಇದೇನಾ? ಹೌದು, ನಿಮ್ಗೆ ಆಡೋದಕ್ಕೆ
ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ? ಡ್ಯಾನ್ಸ್ ಮಾಡಕ್ ಬರ್ಬೇಕಲ್ಲೋ. ಪತ್ತು ಹಾಡ್ಕೊಂಡು ಡ್ಯಾನ್ಸ್ ಮಾಡೋದು ಅಂತ ಕಷ್ಟ ಏನಿಲ್ಲ ಕಣ, ಮಾಡ್ಬಿಡ್ಬೋದು. ನಮಗೂ ಸ್ವಲ್ಪ ನೋಡ್ಕೊಳ್ಳಿ ಸರ್. ಅಯ್ಯ ಮೊದ್ಲು ಅವರು ನನ್ನ ನೋಡ್ಕೊಳ್ಳಿ, ಆಮೇಲೆ ನಾನು ನಿನ್ನ ನೋಡ್ಕೊಳ್ತೇನೆ. ನಡಿಯ ಪತ್ತು. ಸರ್ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ನಿಮ್ಮಿಬ್ರಲ್ಲಿ ಯಾರು ಡ್ಯಾನ್ಸ್ ಮಾಡ್ತೀರಾ? ನಾವಿಬ್ರು ಡ್ಯಾನ್ಸ್ ಮಾಡ್ತೀವಿ ಸರ್. ಆದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸಕ್ ಬಂದಿರೋದು ಇವನು. ನೋಡಿ, ಆಯ್ಕೆ ಆದ್ರೆ 10,000 ರೂಪಾಯಿ ಕೊಡ್ಬೇಕು. ಕೊಡೋಣ ಸರ್. ಹಾಗೆ ನೀವು ಹಾಡ್ತಾನೆ ಡ್ಯಾನ್ಸ್ ಮಾಡ್ಬೇಕು. ಮಾಡೋಣ ಸರ್. ನೀವು ಯಾರ ಮನೆ ಕಡೆಯವರು? ನಿಮ್ ಬ್ಯಾಕ್ ಗ್ರೌಂಡ್ ಏನು? ಸರ್ ಐ ಎಂ ವಿಠಲ್ ಮೂರ್ತಿ MA ಸರ್. ಓ MA ಎಲ್ಲ ಮಾಡಿದ್ದೀರಾ? ಎಲ್ರು ತಪ್ಪು ತಿಳ್ಕೊಳ್ಳೋ ಹಾಗೆ ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ. MA ಅಂದ್ರೆ ಮನೆ ಅಡಿ ಅಂತ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನೀವು ಫಾರಿನ್ ಬಂದ್ರೆ ನಿಮ್ಮನ್ನ ವಾಪಸ್ ಯಾರು ಕರ್ಸ್ಕೊಳಲ್ಲ ತಾನೆ? ಸರ್ ನೀವಿವತ್ತು ಬಾ ತನ್ನಿ ಸರ್, ಗಂಟು ಮುಟ್ಟಿ ಎತ್ಕೊಂಡು ಬಂದ್ಬಿಡೋದೆ. ನೋಡಿದ್ರೆ ತುಂಬಾ ಸುಸ್ತಾಗಿದ್ದೀರಾ? ಹೌದು ಸರ್, ಬಿಸಿಲಲ್ಲಿ ನಡ್ಕೊಂಡ್ ಬಂದ್ವಲ್ವಾ, ತುಂಬಾ ಬಾಯಾರಿಕೆ ಆಗ್ಬಿಟ್ಟಿದೆ. ಕುಡಿಯಕ್ಕೆ ಸ್ವಲ್ಪ ನೀರ್ ಸಿಗುತ್ತಾ? ನೀರೇನು, ಜ್ಯೂಸೇ ಕೊಡ್ಸೋಣ ಬಿಡಿ. ಕುಡ್ದ್ಬಿಟ್ಟು ಪರ್ಫಾರ್ಮ್ ಮಾಡಿ. ಜ್ಯೂಸ್ ತಗೊಂಬಾರ. ಎಲ್ಲೆಲ್ಲಿ ಡ್ಯಾನ್ಸ್ ಮಾಡಿದ್ದೀರಾ? ಸರ್ ಇಂಥ ಜಾಗ ಅಂಥ ಜಾಗ ಅಂತ ಏನೂ ಇಲ್ಲ ಸರ್, ಜಾಗ ಸಿಕ್ಕಿದ ಕಡೆ ಎಲ್ಲ ಡ್ಯಾನ್ಸ್ ಮಾಡೋದೆ. ಸಂತೆಲೆಲ್ಲ ಡ್ಯಾನ್ಸ್ ಮಾಡ್ಬಿಟ್ಟಿದ್ದಾನೆ ಸರ್. ರಾತ್ರಿ ಇಡೀ ನಿದ್ದೆ ಮಾಡೋದಕ್ಕೆ ಬರಲ್ಲ, ಫುಲ್ ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ಕೊಂಡಿರ್ತಾನೆ. ನೋಡಿದ್ರೆ ಗೊತ್ತಾಗುತ್ತೆ. ಈ ಕೂದಲನ್ನ ಇನ್ನ ಶಾರ್ಟ್ ಮಾಡ್ಸಕ್ಕಾಗಲ್ವಾ? ಸರ್ ಕೂದಲು ಕತ್ರಿಗೆ ಸಿಗಲ್ಲ ಸರ್. ಮಿಷನ್ ಉಟ್ಬಿಡಿ. ಹೌದು, ನೀವು ಯಾಕೆ ಮೀಸೆ ಬಿಟ್ಟಿಲ್ಲ? ಅಲ್ಲೊಂದು ಇಲ್ಲೊಂದು ಬರುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ ನಾನು ಎತ್ಬಿಟ್ಟಿದ್ದೀನಿ. ಕುಡಿದ್ಬಿಟ್ಟು ಪರ್ಫಾರ್ಮ್ ಮಾಡಿ. ಓಕೆ ಸರ್. ಸರ್ ರೆಡಿ ಸರ್. ಮಾಡಿ ಪ್ಲೀಸ್. If you come today, it's too early. If you come tomorrow, it's too late. You pick the time. Tick 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 tick. A tick 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 tick. Tick 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 tick. A tick 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 tick. Darling, did you say morning? No, it's not good. Did you say evening? Oh no, it's too late. Did you say noon? No, it's not good. Then what did you say? Hey, what did you say? ಏನಾಯ್ತು? ಗೊತ್ತಿಲ್ಲ ಕಣಪ್ಪತ್ತು, ಮೈಯೆಲ್ಲ ಕೆರ್ತ. ಸ್ವಲ್ಪ ಬೆನ್ನು ಕೆರೆಯೋ. ಬೇಗ ಡ್ಯಾನ್ಸ್ ಮುಂದುವರಿಸಿ, ನಿಮ್ಗೆ ಕೊಟ್ಟಿರೋ ಸಮಯ ಮುಗ್ದು ಹೋಗ್ತಾ ಇದೆ. ಸಾರ್ ಕೆರ್ಕೊಳಕ್ಕೆ ಪುರ್ಸೊತ್ತಿಲ್ಲ, ಇನ್ನು ಹಾಡ್ಕೊಂಡು ಡ್ಯಾನ್ಸ್ ಎಲ್ಲಿಂದ ಮಾಡ್ಲಿ? ಡ್ಯಾನ್ಸ್ ಮಾಡಕ್ ಬರೋರ್ಗೆ ಶೇಕ್ ಮಾಡಿದ್ರು ಏನು ಆಗಲ್ಲ. ನೋಡಿ, ನಿಮ್ಗೇನೋ ಹೆಚ್ಚು ಕಮ್ಮಿ ಆಗಿರ್ಬೇಕು, ನಾನು ಈಗಲೇ ಡಾಕ್ಟರ್ ಕಳಿಸ್ತೀನಿ. ಮಾಡಿ ಸರ್ ತಡ್ಕೊಳಕ್ ಆಗ್ತಿಲ್ಲ. ಸ್ವಲ್ಪ ತಡ್ಕೊಳ್ಳಿ, ಡಾಕ್ಟರ್ ಈಗಲೇ ಬಂದ್ಬಿಡ್ತಾರೆ. ಸರ್ ಸ್ವಲ್ಪ ಕೆರೀರಿ ಸರ್. ಯಾರಿಗೆ ಪ್ರಾಬ್ಲಮ್ ಆಗಿರೋದು? ಇವ್ರಿಗೇನೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು, ಇದ್ದಕ್ಕಿದ್ದಂಗೆ ಮೈಯೆಲ್ಲ ಕರ್ತ ಶುರು ಆಗೋಯ್ತು. ಹಾ ನಿನ್ನೆ ಊಟ ಮಾಡಿದ್ರಾ? ನಾವು ಊಟ ಮಾಡ್ತಾ ಇದ್ರೆ ಮತ್ತದೇ ಇಲ್ಲ ಸರ್. ನೋಡಿ, ನಿನ್ನೆ ಊಟದಲ್ಲಿ ಕೊಳೆತ ತರಕಾರಿ ಮಿಕ್ಸ್ ಆಗಿದೆ. ಹೌದು ಸರ್, ನಮ್ ಕೆಲಸದವ್ರು ಯಾವಾಗ್ಲೂ ಹಾಗೆ ಕೊಡ್ತಿದ್ದ ತರಕಾರಿ, ಬೀದಿಲ್ ಚಿಕ್ಕಿದ ತರಕಾರಿ ಏನೇನೋ ಹಾಕಿ ನಮ್ಗೆ ಅಡಿಗೆ ಮಾಡಿ ತಿನ್ನಿಸ್ಬಿಡ್ತಾಳೆ. ಬಂದು ನೀನು ಅದೇ ಊಟ ಮಾಡಿದೆ, ನೀನು ಕಡ್ತ ಬಂದಿಲ್ಲ, ನನಗೆ ಮಾತ್ರ ಯಾಕೋ ಕಡ್ತ ಬಂತು. ಬರ್ರಿ, ಒಬ್ಬೊಬ್ಬರ ದೇಹದ ರಚನೆ ಒಂದೊಂದು ತರ ಇರುತ್ತೆ. ನಿಮಗೆ ಫುಡ್ ಪಾಯ್ಸನ್ ಆಗಿದೆ. ನೀವು ವಿಪರೀತ ಡ್ಯಾನ್ಸ್ ಮಾಡಿದಿರ ನೋಡಿ, ಆ ಪಾಯ್ಸನ್ ದೇಹದ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಅಬ್ಬಬ್ಬ ಅಂದ್ರೆ ಇನ್ನೊಂದು 6 ಗಂಟೆ ಬರ್ತಿರ್ಬೇಕು. ಏನಾದ್ರೂ ಮಾಡಿ ನನ್ನ ಆಪ್ತ ಮಿತ್ರನ ಕಾಪಾಡಿ. 50,000 ರೂಪಾಯಿಗೂ ಒಂದು ಇಂಜೆಕ್ಷನ್ ಇದೆ, ಅದು ಕೊಟ್ರೆ ಸರಿ ಹೋಗುತ್ತೆ. ಒಂದು ಇಂಜೆಕ್ಷನ್ಗೆ 50,000 ರೂಪಾಯಿ? ಏನು ಚಿನ್ನದ ಸೂಚನೆ ಚುಚ್ತೀರಿ? ಏನ್ರಿ, ಮನುಷ್ಯನ ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗತ್ತೇನ್ರಿ? ದುಡ್ಡು ಕೊಟ್ರೆ ಇಂಜೆಕ್ಷನ್ ಕೊಡ್ತೀನಿ. ಇದ್ದೀರಿ, ನಾನು ಬರ್ತೀನಿ. ಡಾಕ್ಟರ್ ಒಂದು ನಿಮಿಷ. ಹಲೋ ಜಾಜಿ ಅವ್ರೆ, ನಾನು ಪದ್ದು. 50,000 ರೂಪಾಯಿ ಇಂಜೆಕ್ಷನ್ ಕೊಟ್ರೆ ವಿಟ್ಲ ಬದುಕೋತಾನಂತೆ, ಇಲ್ಲಾಂದ್ರೆ ಪ್ರಾಣ ಹೋಗ್ಬಿಡುತ್ತಂತೆ. ಹೌದಾ?
ಸರಿ ಸರಿ ಡಾಕ್ಟ್ರೆ ನೀವು ಇಂಜೆಕ್ಷನ್ ಕೊಟ್ಟಿರಿ ನಮ್ಮ ಜಾಜಿಯವ್ರು ಬಂದು ದುಡ್ಡು ಕೊಡ್ತಾರಂತ. ಹಾಗಾಗಲ್ಲ ರೀ, ದುಡ್ಡು ಕೊಟ್ರೆ ಇಂಜೆಕ್ಷನ್ ಕೊಡೋದು, ಹೋಗಿ ದುಡ್ಡು ತಾನೆ. ಅಷ್ಟರಲ್ಲಿ ಇವನು ಪ್ರಾಣ ಕಳ್ಕೊಂಡ್ರೆ ಅದಾಗದೇ ಇರ್ತಾರೆ, ನಾವು ನೋಡ್ಕೋತೀವಿ, ಹೋಗಿ ದುಡ್ಡು ತಾನೆ. ಬಿಟ್ಲ ಹೋಗ್ಬಿಡ್ತೀನ. ಬೇಗ ದುಡ್ಡು ತಗೊಂಬಾರು. ಪರವಾಗಿಲ್ಲ ಕಣ, ಕೆರೆತ ಸ್ವಲ್ಪ ಕಡಿಮೆ ಆಯ್ತು. ಹಾ, ಇನ್ನೇನು ತೊಂದರೆ ಇಲ್ಲ. ಆದ್ರೆ ಇದ್ರ ಎಫೆಕ್ಟ್ ಇನ್ನು 3 ತಿಂಗಳಿರುತ್ತೆ. 3 ತಿಂಗಳು ಬಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬನ್ನಿ. ಲೇ ಚಂಪಾ, ನೀನ್ ಮಾಡಿದ ಅಡ್ಗೆ ತಿಂದೆ ವಿಟ್ಲಿಂಗೆ ಫುಡ್ ಪಾಯ್ಸನ್ ಆಗಿದ್ದು. ಇವಾಗ ಒಂದೇ ಒಂದು ಇಂಜೆಕ್ಷನ್ಗೋಸ್ಕರ 50,000 ರೂಪಾಯಿ ಖರ್ಚು ಮಾಡೋಂಗ್ ಮಾಡ್ಬಿಟ್ಟಿಯಲ್ಲೇ. ಅಭಿ ಹೇಳ್ರಿ. ಇಮಿಡಿಯೇಟ್ ಆಗಿ ಈ ಚಂಪನ್ನ ಮನೆಯಿಂದ ಕಿಕ್ಔಟ್ ಮಾಡ್ರಿ. ಏನು ಆಡೋ ಮಾತಿಗೆ ಒಂದು ಅರ್ಥ ಇದೆಯೇನ್ರಿ? ಏಯ್. ನಮ್ಮ ಚಂಪಾ ಚಮೇಲಿ ಮಾಡಾಕಿರೋ ಅಡುಗೆ ತಿಂದಿದ್ರಿಂದ ಈ ತರ ಆಗಿದೆ ಅನ್ನೋದಾದ್ರೆ ಮನೆ ಮಂದಿಗೆಲ್ಲ ಅದೇ ತರ ಆಗಬೇಕಿತ್ತು. ಅದು ಬಿಟ್ಟು ಈ ಒಬ್ಬ ಅಯೋಗ್ಯನಿಗೆ ಆ ತರ ಆಗಿದೆ ಅಂದ ಮೇಲೆ ಅವನೇ ಆದಿ ಬೀದಿನಲ್ಲಿ ಏನೋ ತಿನ್ನಬಾರ್ದು ಅಂತ ತಿಳ್ಕೊಂಡು ಬಂದಿದ್ದಾನೆ. ಇಲ್ಲ ಕಣ, ನಾವು ಹಾದಿ ಬಿದ್ದಿಲ್ಲ, ಏನು ತಿನ್ಲಿಲ್ಲ. ಆ ಇಂಟರ್ವ್ಯೂ ನಡೆಯೋ ಜಾಗಕ್ಕೆ ಹೋದ್ವಾ, ತುಂಬಾ ಬಾಯಾರ್ಕಾಗಿದೆ, ಒಂದ್ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಅವರು ನೀರು ಯಾಕೆ ಜ್ಯೂಸೇ ಕುಡೀರಿ ಅಂತ ಹೇಳಿದ್ರು. ನಾವಿಬ್ರು ಜ್ಯೂಸ್ ಕುಡಿದ್ವಿ, ನನಗೇನು ಆಗ್ಲಿಲ್ಲ. ಆದ್ರೆ ವಿಟ್ಲಂಗೆ ಸಿಕ್ಕಾಬಿಟ್ಟೆ ಮೈಯೆಲ್ಲ ಕೆರೆತ ಶುರುವಾಗೋಯ್ತು. ಆಮೇಲೆ ಅವರೇ ಫೋನ್ ಮಾಡ್ಬಿಟ್ಟು ಡಾಕ್ಟರ್ನ ಕರ್ಸಿದ್ರು. ಆದ್ರೆ ಡಾಕ್ಟ್ರು 50,000 ರೂಪಾಯಿ ಕೊಡದೇ ಇದ್ರೆ ಇವನಿಗೆ ಇಂಜೆಕ್ಷನ್ ಕೊಡೋದಿಲ್ಲ ಅಂತ ಹೇಳಿದ್ರು. ನಾನು ಜಾಜಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು 50,000 ರೂಪಾಯಿ ಇಸ್ಕೊಂಡೋಗಿ ಕೊಟ್ಟ ಮೇಲೆ ಇಂಜೆಕ್ಷನ್ ಕೊಟ್ರು. ಆಮೇಲೆ ವಿಚಾರಿಸಿದ್ವು, ಇಂಟರ್ವ್ಯೂಗೆ ಬಂದವ್ರಿಗೆಲ್ಲ ವಿಟ್ಲಂಗ್ ಅದು ಗತಿನೇ ಆಗಿದೆಯಂತೆ. ಎಲ್ರಿಗೂ ಅದೇ ತರ ಆಗಿದೆ. 50,000 ಕೊಡದೆ ಹೋದ್ರೆ ಇಂಜೆಕ್ಷನ್ ಹಾಕಲ್ಲ ಅಂತ ಡಾಕ್ಟರ್ ಹೇಳಿದ್ದೇನೆ ಅಂದ ಮೇಲೆ ಇದೆ, ಇದರಲ್ಲಿ ಏನೋ ಇದೆ. ಅಭಿ ನನಗೆ ಹೀಗೆ ಅನ್ಸ್ತಾ ಇದೆ, ಆ ಸಂಘ ಗೋಲ್ಮಾಲ್ ಸಂಘ ಅಂತ. ನಿಮಗೆ ಎಲ್ಲ ಆದ್ಮೇಲೆ ಕಂಡ್ರಿ ಏನಾದ್ರೂ ಒಂದು ಅನಿಸೋದು. 50,000 ಕಳ್ಕೊಂಡಿದ್ರಲ್ಲ, ಹಾಳಾಗಿ ಹೋಗಿ. ಅಭಿ ಹೇಗಾದ್ರೂ ಮಾಡಿ ಮನಿನ ವಸೂಲಿ ಮಾಡ್ಬೇಕಲ್ಲ. ನಾನು ಯಾಕ್ರಿ ವಸೂಲಿ ಮಾಡಿಕೊಡ್ಲಿ? ಕಳ್ಕೊಂಡವ್ರು ನೀವು ತಾನೆ. ವಸೂಲಿ ಮಾಡ್ಲೇಬೇಕು, ಯಾಕೆ ಅಂದ್ರೆ ನಾನು ಕೊಟ್ಟಿದ್ದು ನಿಮ್ಮ ಮನಿ. ಸರ್, ಐ ಆಮ್ ಪಿರಂಗಿ ಪಾಪಚ್ಚಿ. ನೈಸ್ ಟು ಮೀಟ್ ಯು. ಐ ಆಮ್ ಗಜ. ನಾನ್ ಜಗ. ಇವರಿಬ್ರು ತುಂಬಾ ಒಳ್ಳೆ ಡ್ಯಾನ್ಸರ್ಸ್. ಏನ್ ಮುಖ ನೋಡ್ತಾ ಇದ್ದೀರಾ? ಬೋಡಸ್ ಮಾಮಗಳಿಗೆ ಹಲೋ ಹೇಳಿ. ಹಲೋ. ಅದು ನೀವು ಏನೋ ಈ ಡ್ಯಾನ್ಸರ್ಸ್ಗಳನ್ನ ಸಿಂಗರ್ಸ್ಗಳನ್ನ ಎಲ್ಲ ಫಾರಿನ್ಗೆ ಕಳಿಸಿ ಕೊಡ್ತೀರಿ ಅಂತ ಕೇಳ್ಪಟ್ಟೆ. ಹೌದು, ಅದಕ್ಕಿಂತ ಮುಂಚೆ ಅವ್ರು ನಮ್ಮ ಮುಂದೆ ಪರ್ಫಾರ್ಮ್ ಮಾಡಬೇಕು. ಸೆಲೆಕ್ಟ್ ಆದ್ರೆ ಇಬ್ರಿಗೂ 1,000,000 ಲಕ್ಷ ಚಾರ್ಜ್ ಮಾಡ್ತೀವಿ. ಆಮೇಲೆ ಫಾರಿನ್ ಕಳ್ಸಿಕೊಡ್ತೀವಿ. ಬರೀ 1 ಲಕ್ಷ ಏನು, ನಾನು ನಿಮಗೆ 50 ಲಕ್ಷ ಬಿಸಾಕ್ತೀನಿ. ಒಟ್ಟಲ್ಲಿ ಹೋಗಿ ಫಾರಿನಲ್ಲಿ ಕುಡಿದು ಬರಬೇಕು. ಓಕೆ. ಇಂಟರ್ವ್ಯೂಗೆ ಬಂದವ್ರಿಗೆ ನಾವು ಹಾಗೆ ಕಳ್ಸಿಕೊಡಲ್ಲ, ಜ್ಯೂಸ್ ಕೊಡ್ತೀವಿ. ಜ್ಯೂಸ್ ಕುಡ್ದು ಆಮೇಲೆ ಪರ್ಫಾರ್ಮ್ ಮಾಡ್ಲಿ. ಹೋಗೋ ಜ್ಯೂಸ್ ತಗೊಂಬರ. ಒಳ್ಳೆ ಸಂಪ್ರದಾಯ ಬೆಳೆಸ್ಕೊಂಡಿದ್ರ. ಅದು ಮನೆನ ಸಿಕ್ಕಾಪಟ್ಟೆ ಚೆನ್ನಾಗಿ ಕಟ್ಟಿಸ್ಬಿಟ್ಟಿದ್ರ. ನಮ್ದು ಒಂದು 8 ಕುದುರೆ ಇದೆ. ಆ ಕುದುರೆಗಳು ಉಳ್ಕೊಳ್ಳೋದಕ್ಕೆ ಒಂದು ಮನೆ ಬೇಕಾಗಿತ್ತು. ಒಂದ್ಸಲ ಈ ಮನೆ ಹೇಗಿದೆ ಅಂತ ನೋಡ್ಕೊಂಬರ್ಲಾ? ಓಕೆ. ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. ಮನೆ ತುಂಬಾ ಚೆನ್ನಾಗಿದೆ, ಆದ್ರೆ ಕುದುರೆ ಕಟ್ಟಕ್ಕೆ ಆಗಲ್ಲ. ಯಾಕೆ? ಕುದುರೆಗಳು ಸ್ನಾನ ಮಾಡಬೇಕು ಅಂದ್ರೆ ಈ ಬಚ್ಚಲ ಮನೆಗಳೆಲ್ಲ ತುಂಬಾ ಚಿಕ್ಕ. ಈಗ ಪರ್ಫಾರ್ಮ್ ಮಾಡಿ. ಯಾಕೆ ಏನಾಯ್ತು? ಡ್ಯಾನ್ಸ್ ಚೆನ್ನಾಗಿಲ್ವಾ? ಏನಿಲ್ಲ. ಅಲ್ಲ, ಜ್ಯೂಸ್ ಕುಡಿಯೋವರೆಗೂ ತುಂಬಾ ಚೆನ್ನಾಗಿದ್ರಿ. ಜ್ಯೂಸ್ ಕುಡಿದಾದ್ಮೇಲೆ ಯಾಕೆ ಈ ತರ ಆಡ್ತಾ ಇದ್ದೀರಾ? ಜ್ಯೂಸ್ ಕುಡಿದ್ಮೇಲೆ ಅವ್ರಿಗೆ ಕಡ್ತ ಶುರು ಆಗ್ಬೇಕಾಯ್ತು, ಅದ್ರ ಬದಲು ನಮಗ್ ಶುರು ಆಗ್ಬಿಟ್ಟಿದೆ. ಕಡ್ತ ತಡ್ಕೊಳಕ್ ಆಗ್ತಿಲ್ಲ. ಡಾಕ್ಟ್ರೇ ಬೇಗ ಬನ್ನಿ.
ಯಾರಿಗೆ ತೊಂದರೆ ಆಗಿರೋದು? ತೊಂದರೆ ಆಗಿರೋದು ನಮ್ಗೆ ಕಡಿತ ಶುರುವಾಯ್ತು, ತಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಪುಡಿ ಹಾಕಿರೋ ಜ್ಯೂಸ್ ನೀವೇ ಕುಡಿದು ಬಿಟ್ರ? ಅವ್ರಾಗ ಅವ್ರು ಕುಡಿಲಿಲ್ಲ, ಅವ್ರು ಕುಡಿಯೋ ಥರ ನಾನು ಮಾಡಿದೆ. ಏನ್ರಿ ಇಂಟರ್ವ್ಯೂಗೆ ಅಂತ ಬಂದ್ರೆ ಜ್ಯೂಸ್ನಲ್ಲಿ ಪುಡಿ ಮಿಕ್ಸ್ ಮಾಡಿಕೊಟ್ಟು ಅವ್ರಿಗೆ ಅಲರ್ಜಿ ಬರೋ ಥರ ಮಾಡಿಬಿಟ್ಟು ಅವ್ರ ಹತ್ರ ದುಡ್ಡು ಪೀಕಿಸ್ತೀರಾ? ಮಾಡ್ತೀನಿ ತಾಳಿ ನಿಮಗೆ. ಡಿಟೆಕ್ಟಿವ್ ನಂಬರ್ 1 and 2. ಇವ್ರು ಮೂರನ್ನ ಹಾಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸಿ. ಇವರು ಯಾರ್ಯಾರ ಹತ್ರ ದುಡ್ಡನ್ನ ಪೀಕ್ಸಿದಾರೋ ಅದನ್ನೆಲ್ಲ ವಸೂಲಿ ಮಾಡಿ ಪೊಲೀಸರು ಅವ್ರಿಗೆ ತಲುಪಿಸ್ತಾರೆ. ಆಯ್ತು ಬಾಸ್. ಮೋಸ ಮೋಸ ಕೊಡ್ತೀನಿ ನೋಡು ನಿನ್ನ ಬೋರ್ ತಲೆಗೆ ಒಂದು ಗೂಸ. ಯಾವ್ದೋ ಮೋಸ? ಇಷ್ಟು ದಿನ ಜನಗಳಿಗೆ ಮೋಸ ಮಾಡ್ಬಿಟ್ಟು ದುಡ್ಡು ಪೀಕಿಸ್ತಾ ಇದ್ದು ನಾನು, ನೀನು ನನ್ನನ್ನು ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಫಿರಂಗಿ ಪಾಪಚ್ಚಿ ಅಲ್ಲ, ನಿಮ್ಮನ್ನ ಹೇಗಾದ್ರೂ ಮಾಡಿ ಹಿಡಿದಾಕ್ಬೇಕು ಅಂತ ಫಿರಂಗಿ ಪಾಪಚ್ಚಿ ವೇಷದಲ್ಲಿ ಬಂದಿರೋ ಪಾಂಡುರಂಗ ಗಂಡಿಗಲಿ.